ನನ್ಗೆ ತುಂಬಾನೇ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ. ಆದ್ರೆ ಆ ಒಂದು ಅಡ್ಗೆ ವಿಡಿಯೋಸ್‌ನ ನಾನು ಜನರಿಗೆ ಕಮ್ಯುನಿಕೇಟ್ ಮಾಡ್ಬೇಕು. ಆದ್ರೆ ಆ ಒಂದು ಫಾರ್ಮ್ಯಾಟ್ ತುಂಬಾನೇ ಎಲಾಬ್ರೇಟಿಂಗ್ ಆಗಿದೆ. ಅದನ್ನ ಜಸ್ಟ್ ಕಟ್ ಆಫ್ ಮಾಡಿ ಏನ್ ಬೇಕೋ ಅದನ್ನ ಮಾತ್ರನೇ ನಾನು ಹೇಳ್ಬೇಕು. ಹೌದಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ವೆಲ್ಕಮ್ ಟು ಡೇ 17 ಆಫ್ ಗ್ರೋ ಯುವರ್ ಇನ್‌ಸ್ಟಾಗ್ರಾಮ್ ವಿತಿನ್ 60 ಡೇಸ್. ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್‌ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋ ಏನ್ ಹೇಳ್ತಾ ಇದ್ದೀರಾ ಅದು ಜನರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸಿಂಗ್ ಅಲ್ಲಿ ನೀವು ಅಡಿಗೆ ಮಾಡೋದಾಗಿರ್ಬೋದು ಅಥವಾ ಮೇಕಪ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಡೂ ಇಟ್ ಬೈ ಯೋರ್ ಸೆಲ್ಫ್ ಟ್ಯುಟೋರಿಯಲ್ಸ್ ಆಗಿರ್ಬೋದು ಅಥವಾ ಎಜುಕೇಶನಲ್ ವಿಡಿಯೋಸ್ ಆಗಿರ್ಬೋದು, ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗ ಜನರಿಗೆ ಬೇಗನೆ ಕನೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದ್ರೆ ನನ್ನ ಕಂಟೆಂಟ್ ಪ್ರಕಾರ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಬೇಕು ಅಂತ ಕೇಳೋರಿಗೆ ಬೇಗ ಬೇಗ ಈ ಅಕೌಂಟ್ನ ಫಾಲೋ ಮಾಡಿ, ಹಾಗೆ DM ಮಾಡಿ. ನಾನು ನಿಮ್ಗೆ ನಿಮ್ಮ ಕಂಟೆಂಟ್ ಪ್ರಕಾರ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್‌ನ ಮಾಡಬೇಕು ತಿಳಿಸ್ಕೊಡ್ತೀನಿ.